ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಈ ವಿಡಿಯೋ ಮಾಡಿ ತುಂಬಾ ದಿನ ಆಗಿತ್ತು, ಆದರೆ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಟೈಮ್ ತಾಗ್ತು. ಯಾಕೆ ಅಂತ ಹೇಳಿದರೆ ನಡುವಲ್ಲಿ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ಈ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋದಾದರೆ, ಅವತ್ತು ಹವಿಷ್ನ ಬರ್ಡೇ ಆಗಿತ್ತು. ನಾವು ಕೂಡ ಸೆಲೆಬ್ರೇಷನ್ ಮಾಡುವ ಅಂತೇಳಿ ಹೋಗಿದ್ವಿ. ಆಗ ನನ್ನ ಮಗಳು ಅವನಿಗೆ ಬೆಲ್ಟ್ ಎಲ್ಲ ಹಾಕಿ ಡ್ರೆಸ್ ಹಾಕಿ ರೆಡಿ ಮಾಡ್ತಾ ಇದ್ದಾಳೆ. ಅವರಿಬ್ಬರು ಅಣ್ಣ ತಂಗಿ ಹೇಗೆ ಅಂದರೆ ತುಂಬ ಕ್ಲೋಸ್ ಆಗಿದ್ದಾರೆ. ನೋಡಿ ಇಲ್ಲಿ ಅವನ ಬರ್ಡೇಗೆ ಅವನೇ ಕೇಕನ್ನೆಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾನೆ. ಚಂದಂತ ಚಾಕ್ಲೇಟ್ನೆಲ್ಲ ಸುತ್ತ ಇಟ್ಟು ಡೆಕೋರೇಟ್ ಮಾಡಿ ತನ್ನ ತಂಗಿಯನ್ನು ಕೂಡ ಜೊತೆಗೆ ಕರ್ಕೊಂಡೋಗಿ ನಿಂತ್ಕೊಂಡಿದ್ದಾನೆ. ಹಾಗೆ ಇಲ್ಲಿರೋದು ನಮ್ಮ ಭಾವ, ಹಾಗೆ ಅವರ ವೈಫ್ ಅಶ್ವಿನಿ ಅಕ್ಕ. ಅಶ್ವಿನಿ ಅಕ್ಕನ ಮಗನೇ ಅವಿಶ್. ನೋಡಿ ನಾವೀಗ ಬೇರೆ ಯಾರನ್ನೂ ಇನ್ವೈಟ್ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ನಾವು ಅವತ್ತು ಅವನ ಬರ್ಡೇ ಸೆಲೆಬ್ರೇಷನ್ ಮಾಡುವ ಪ್ಲ್ಯಾನಲ್ಲಿ ಕೂಡ ಇರಲಿಲ್ಲ. ಅವರ ಅಕ್ಕ ಸರ್ಪ್ರೈಸಾಗಿ ಕೇಕ್ ತಂದು ಕೊಟ್ಟದ್ರಿಂದ ನಾವು ಅವತ್ತು ಸೆಲೆಬ್ರೇಷನ್ ಮಾಡಿದ್ವಿ. ನನಗೆ ಅವತ್ತು ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಆದರೆ ಕೂಡ ಮಕ್ಕಳಿಗೆ ಒಂದು ಖುಷಿ ಅಲ್ವಾ, ಅವನು ಕೇಕ್ ಕಟ್ ಮಾಡುವಾಗ ನನ್ನ ಮಗಳಿಗೆ ಕೂಡ ತುಂಬ ಖುಷಿ ಆಗ್ತದಲ್ಲ, ಹಾಗಾಗಿ ಅವಳನ್ನು ಕರೆದುಕೊಂಡು ಮನೆಗೆ ಹೋಗಿದ್ದೆ. ಹಾಗೆ ಅವಿಶ್ ಕೂಡ ಸಂಜೆಯಿಂದ ಚಾರ್ವಿ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಕೇಳಲಿಕ್ಕೆ ಶುರು ಮಾಡಿದ್ದ. ಹಾಗಾಗಿ ಅವಳನ್ನು ಕರ್ಕೊಂಡೋದೆ. ಈ ಮಕ್ಕಳಿಗೆ ಬರ್ಡೇ ಅಂದರೆ ಕೇಕ್ ಕಟ್ ಮಾಡೋದು, ಸೆಲೆಬ್ರೇಷನ್ ಮಾಡೋದು ಅಂದರೆ ತುಂಬಾ ಇಷ್ಟ ಅಲ್ಲ. ಹಾಗಾಗಿ ಚಿಕ್ಕ ಮಟ್ಟಿನಲ್ಲಿ ಅವನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ರೆಡಿಯಾಗಿತ್ತು. ಹಾಗೆ ವೆಜ್ ಕೂಡ ಸಾಂಬಾರಿತ್ತು. ಏನೋ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಸಾಂಬಾರು ಕೂಡ ಮಾಡಿದರು. ಹಾಗೆ ಕಬಾಬ್ ಕೂಡ ಇತ್ತು. ಬಟ್ ನನಗೆ ಏನು ಕೂಡ ತಿನ್ನಲಿಕ್ಕೆ ಆಗ್ತಾಯಿರಲಿಲ್ಲ. ಯಾಕೆ ಅಂತ ಹೇಳಿದರೆ ನನ್ನ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗೆ ಅವತ್ತು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಚೆಂದ ನಿದ್ದೆ ಮಾಡಿ ಮರುದಿನ ಎದ್ದು ಪುನಃ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. 2 ದಿನ ಮುಂಚೆ ತಂದಿಟ್ಟಂತಹ ಕೆಸುವಿನ ಸೊಪ್ಪನ್ನು ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಗಿಂದ ಆಗನೇ ಮಾಡ್ಬೋದು, ಆದರೆ ಸ್ವಲ್ಪ ಕೆಸ ಅಂತ ಹೇಳಿದರೆ ಅದು ಬಾಯೆಲ್ಲ ಕೆರಿಲಿಕ್ಕೆ ಶುರುವಾಗ್ತದೆ. ಹಾಗಾಗಿ 2 ದಿವಸ ಬಿಟ್ಟರೆ ಅದನ್ನ ನೀರಿನ ಅಂಶ ಎಲ್ಲ ಹೋದ ನಂತರ ನಮಗೆ ಏನಾದರೂ ತಿಂಡಿ ಅಥವಾ ಸಾಂಬಾರು ಏನು ಮಾಡಿದರೂ ಕೂಡ ಅಷ್ಟೊಂದು ಅದು ಬಾಯಿ ಕೆರೆಯುವುದಿಲ್ಲ ಅಂಥೇಳಿ 2 ದಿನ ಬಿಟ್ಟು ನಾವು ಮಾಡ್ತಿದ್ದೇವೆ. ಕೆಸ ತುಂಬ ಹೀಟ್ ಅಂತೇಳಿ ಅದಕ್ಕೆ ತ್ವಜಂಕ್ ಅಂತ ಹೇಳ್ತೀವಿ. ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಸರಿಯಾಗಿ. ಹಾಗೆಯೇ ಅದಕ್ಕೆ ಸೋಂತಪ್ಪು ಅಂತ ಕೂಡ ಹೇಳ್ತೇವೆ, ಅದನ್ನು ಕೂಡ ಹಾಕ್ತೇವೆ. ಆ ಸೊಪ್ಪು ತುಂಬ ಹುಳಿ ಇರ್ತದೆ. ಮತ್ತು ಹುಣಸೆಹಣ್ಣು ಕೂಡ ಹೀಟ್ ಆಗ್ತದೆ ಅಂತೇಳಿ ಆ ಸೋಂತಪ್ಪನ್ನು ಹಾಕಿ ಪತ್ರೊಡೆ ಮಾಡ್ತಾರೆ. ನಾನಿಲ್ಲಿ ನೋಡಿ ಈ ರೀತಿ ಸೋಂತಪ್ಪು, ತ್ವಜಂಕ್ ಹಾಗೆ ಕೆಸುವಿನ ಸೊಪ್ಪು ಮೂರನ್ನು ಈಗ ಇಟ್ಟು ರೋಲ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದೇನೆ. ಇದನ್ನೆಲ್ಲ ನಾನು ಕಲ್ತಿದ್ದು ಮದುವೆ ಆದ ನಂತರವೇ. ನಮ್ಮ ಅತ್ತೆಗೆ ನಮಗೆ ಇದನ್ನೆಲ್ಲ ಹೇಳಿಕೊಡ್ತಾ ಇದ್ದರು. ಅಂದರೆ ನಾವೇನಾದರೂ ಈ ಥರ ತಿಂಡಿ ಮಾಡುವಾಗ ಜೊತೆಯಲ್ಲೇ ಕೂತ್ಕೊಂಡು ನಾವೆಲ್ಲ ಒಟ್ಟಿಗೆ ಸೇರಿ ಈ ರೀತಿ ಮಾಡ್ತಾ ಇದ್ದಿದ್ದರಿಂದ ನಾವು ಕೂಡ ಅದನ್ನು ನೋಡಿ ಕಲೀಲಿಕ್ಕೆ ಸುಲಭ ಆಯಿತು. ನನಗೆ ಮದುವೆಗೆ ಮುಂಚೆ ಇದೆಲ್ಲ ಯಾವುದು ಕೂಡ ಗೊತ್ತಿರ್ತಾ ಇರಲಿಲ್ಲ. ಅಮ್ಮ ಮಾಡಿ ಕೊಡ್ತಾಯಿದ್ರು, ತಿಂತಾಯಿದ್ವಿ ಅಷ್ಟೇ ಹೊರತು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನನಗೆ ಅದರ ಬಗ್ಗೆ ಐಡಿಯಾ ಕೂಡ ಇರಲಿಲ್ಲ. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೆಸುವಿನ ಸೊಪ್ಪು ಕಟ್ ಮಾಡಿ ಎಲ್ಲ ಆದ ನಂತರ ಒಂದು ಹಲಸಿನ ಹಣ್ಣು ಕೂಡ ಇತ್ತು. ನೋಡುವ ಕಟ್ ಮಾಡಿ ತಿನ್ನುವ ಅಂಥೇಳಿ ಬಂದೆ. ನನಗೆ ಹಲಸಿನ ಹಣ್ಣು ಅಂದರೆ ತುಂಬಾ ಇಷ್ಟ. ನನ್ನ ಹೆಲ್ತ್ ಪ್ರಾಬ್ಲಮ್ಗೆ ಸ್ವಲ್ಪ ಇದು ಕೂಡ ಕಾರಣ ಆಯಿತು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಈ ವರ್ಷದಲ್ಲಿ ತಿಂದಷ್ಟು ಹಲಸಿನ ಹಣ್ಣು ನಾನು ಬೇರೆ ಯಾವ ವರ್ಷದಲ್ಲಿ ಕೂಡ ತಿಂದಿರಲಿಲ್ಲ. ಅಷ್ಟು ಹಲಸಿನ ಹಣ್ಣು ತಿಂದಿದ್ದೆ. ನನಗೆ ಹಲಸಿನ ಹಣ್ಣು ಅಂದರೆ ಪಂಚಪ್ರಾಣ. ನನ್ನ ಮಗಳಿಗೆ ಕೂಡ ಹಾಗೆಯೇ, ಅವಳು ಕೂಡ ಹಲಸಿನ ಹಣ್ಣು ಎಷ್ಟು ಇದ್ದರೆ ಕೂಡ ತಿಂತಾಳೆ. ಹಾಗೆ ಇಲ್ಲಿ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟು ತಿಂದು ಮತ್ತು ಸ್ವಲ್ಪ ತೆಗೆದಿಡಲಿಕ್ಕೆ ಹೋದೆ. ಮತ್ತು ಅರ್ಧ ನಾನು ಕಟ್ ಮಾಡಲಿಲ್ಲ. ಯಾಕೆ ಅಂದರೆ ಕಟ್ ಮಾಡಿದರೆ ಎಲ್ಲ ಫ್ರಿಜ್ನಲ್ಲಿಟ್ಟರೆ ನನ್ನ ಮಗಳು ಒಮ್ಮೆಲೆ ತಿಂದು ಖಾಲಿ ಮಾಡ್ತಾಳೆ. ಹಾಗೆ ನೋಡಿ ಇಲ್ಲಿ ನಾನು ಮನೆಯಿಂದ ಸ್ವಲ್ಪ ಕೆಸ ಸೊಪ್ಪು ತಂದಿದ್ದೆ ಅಲ್ಲ, ಅದನ್ನು ನಾನಿಲ್ಲಿ ಸ್ವಲ್ಪ ಚಟ್ನಿಯ ರೀತಿ ಮಾಡ್ಕೊಳ್ತಿದ್ದೇನೆ. ಯಾಕೆಂದರೆ ಊಟಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ. ಈ ಮಳೆಗಾಲದಲ್ಲಿ ಕೆಸುವಿನ ಸೊಪ್ಪಿನ ಚಟ್ನಿ ಅಂತ ಹೇಳಿದರೆ ಆಹಾ, ಮಾಮೂಲಿ ಊಟ ಮಾಡಲಿಕ್ಕಿಂತ ಸ್ವಲ್ಪ ಜಾಸ್ತಿಯೇ ಊಟ ಕೂಡ ಸೇರ್ತದೆ. ನಾನು ಹಾಗೆ ದೋಸೆಯ ಜೊತೆಗೆ ಕೆಸುವಿನ ಸೊಪ್ಪು ಚಟ್ನಿ ಹಾಕ್ಕೊಂಡು ಚೆಂದ ತಿಂದು ಪುನಃ ನನ್ನ ಕೆಲಸವನ್ನು ಶುರು ಮಾಡಿದೆ. ಪತ್ರೊಡೆ ತಿನ್ನಲಿಕ್ಕೆ ಎಷ್ಟು ರುಚಿಯಾಗಿರ್ತದೋ ಮಾಡಲಿಕ್ಕೆ ಕೂಡ ಅಷ್ಟೇ ಕಷ್ಟ ಆಗಿರ್ತದೆ ಮಾರ್ರೆ. ನನಗೆ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಈ ಅಕ್ಕಿ ರುಬ್ಬುದಾಯ್ತಾ. ಯಾಕೆಂದರೆ ಅದರಷ್ಟು ದೊಡ್ಡ ಕಷ್ಟದ ಕೆಲಸ ಬೇರೆ ಯಾವುದೂ ಇಲ್ಲ. ನಮ್ಮ ಮನೆಯಲ್ಲಿ ಗ್ರೈಂಡರ್ ಇಲ್ಲ, ಹಾಗಾಗಿ ನಾವು ರುಬ್ಬೋ ಕಲ್ಲಿನಲ್ಲಿಯೇ ಅಕ್ಕಿಯನ್ನು ರುಬ್ತೇವೆ. ಮತ್ತು ಮಿಕ್ಸಿಯಲ್ಲಿ ಹಾಕಿ ಕಡಿಯುವ ಅಂತ ಹೇಳಿದರೆ ಅದು ತುಂಬ ತೆಳುವಾಗಿ ಬರ್ತದೆ. ತೆಳುವಾಗಿ ಬಂದರೆ ನಮಗೆ ತಿಂಡಿ ಮಾಡಲಿಕ್ಕೆ ಸರಿಯಾಗೋದಿಲ್ಲ. ಹಾಗಾಗಿ
ನಾನು ಕಲ್ಲಿನಲ್ಲಿಯೇ ರುಬ್ಬಲಿಕ್ಕೆ ಕೂತ್ಕೊಳ್ತಿದ್ದೇನೆ. ಅಮ್ಮನಲ್ಲಿ ರುಬ್ಬಲಿಕ್ಕೆ ಹೇಳಿದರೆ ಅವರಿಗೆ ಕೂಡ ಆಗೋದಿಲ್ಲ ಕೂತ್ಕೊಂಡು ರುಬ್ಬಲಿಕ್ಕೆ ಎಲ್ಲ. ಹಾಗಾಗಿ ನಾನು ಬೇಗ ಬೇಗ ರುಬ್ಬಿ ಇಡುವ ಅಂಥೇಳಿ. ಯಾಕೆಂದರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮಗಳು ಕೂಡ ಶಾಲೆಯಿಂದ ಬರ್ತಾಳೆ. ಶಾಲೆಯಿಂದ ಅವಳು ಬಂದ ನಂತರ ನನಗೆ ಯಾವ ಕೆಲಸ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅವಳದ್ದೇ ಕೆಲಸ ಮಾಡಲಿಕ್ಕೆ ಇರ್ತದೆ. ಅವಳ ಹೋಮ್ವರ್ಕ್ ಮಾಡಿಸುವುದು ಅದು ಇದು ಅಂತೇಳಿ ಸ್ವಲ್ಪ ಕೆಲಸ ಕೂಡ ಇರ್ತದೆ. ಹಾಗೆ ನನಗೆ ಸಂಜೆ 4:15ಗೆ ಪುನಃ ಡ್ಯೂಟಿಗೆ ಕೂಡ ಹೋಗ್ಲಿಕ್ಕೆ ಇರ್ತದೆ. ಹಾಗಾಗಿ ಒಮ್ಮೆ ಇದನ್ನೆಲ್ಲ ಮಾಡಿ ಇಡುವ ಅಂತೇಳಿ ಬೇಗ ಬೇಗ ಮಾಡ್ತಿದ್ದೇನೆ. ನೋಡಿ, ಇಲ್ಲಿ ಅಕ್ಕಿ ರುಬ್ಬಿ ಆಯಿತು. ರುಬ್ಬಿದಂತಹ ಅಕ್ಕಿ ಹಿಟ್ಟಿಗೆ ಉಂಟಲ್ಲ, ನಾನು ಕಟ್ ಮಾಡಿ ಇಟ್ಟಂಥ ಕೆಸುವಿನ ಸೊಪ್ಪನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕೆಸುವಿನ ಸೊಪ್ಪನ್ನು ಹಾಕಿಕೊಳ್ಳುವಾಗ ನಾವು ರುಬ್ಬಿಟ್ಟುಕೊಂಡಂತಹ ಅಕ್ಕಿ ಹಿಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಅಷ್ಟು ಪ್ರಮಾಣದಲ್ಲಿ ನೋಡಿ ಹಾಕಿಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ಸೊಪ್ಪು ಜಾಸ್ತಿಯಾಗಿ ಹಿಟ್ಟು ಕಮ್ಮಿ ಆದರೆ ಪತ್ರೊಡೆ ಪುಡಿ ಆಗಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಾವು ನೋಡಿಕೊಂಡು ಹಾಕೋದು ಒಳ್ಳೆಯದು. ನನ್ನ ಸ್ವಲ್ಪ ಕೆಲಸ ಆಗುವಷ್ಟೊತ್ತಿಗೆ ನನ್ನ ಮಗಳು ಕೂಡ ಶಾಲೆಯಿಂದ ಬಂದಾಗಿತ್ತು. ಅವಳು ಬಂದ ನಂತರ ನನಗೆ ಬೇರೆ ಯಾವ ಕೆಲಸ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಅವಳು ಬಂದ ಕೂಡಲೇ ಅವಳಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗ್ತದೆ. ಇವತ್ತಿನ ದಿನ ಶಾಲೆಯಲ್ಲಿ ಹೇಗಿತ್ತು, ಹಾಗೆಯೇ ಏನೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಶಾಲೆಯಲ್ಲಿ ಏನೆಲ್ಲ ಕಲ್ತಿದ್ದಿ, ಅದನ್ನೆಲ್ಲ ಕೇಳಿ ವಿಚಾರಿಸಿ ಅವಳ ಡೈರಿ ಚೆಕ್ ಮಾಡೋದು, ಹಾಗೆ ಅವಳ ಹೋಮ್ವರ್ಕ್ ಬುಕ್ಕನ್ನು ಚೆಕ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದೇನೆ. ಹಾಗೆಯೇ ನನಗೆ ಇನ್ನು ಅವಳ ಹತ್ರ ಮಾತಾಡಿಸಿ ಅಲ್ಲಿಂದ ಡ್ಯೂಟಿಗೆ ಕೂಡ ಹೋಗಲಿಕ್ಕಿತ್ತು. ಆದರೆ ಅದಕ್ಕೂ ಮುಂಚೆ ಇವಳದ್ದೇನಾದರೂ ಹೋಮ್ವರ್ಕ್ ಇದ್ದರೆ ಮಾಡಿಸಿಯೇ ಹೋಗುವ ಅಂತ ಎನಿಸ್ತೆ. ಯಾಕೆ ಅಂದರೆ ಪುನಃ ಬಂದು ನನಗೆ ಕೆಲಸ ಇದ್ದಿದ್ದರಿಂದ ಅವಳಿಗೆ ಟೈಮ್ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಬೇಗ ಬೇಗ ಅವಳದ್ದು ಎಂಥ ಹೋಮ್ವರ್ಕ್ ಉಂಟು ಅದನ್ನೊಮ್ಮೆ ಮಾಡಿಸಿಯೇ ಬಿಡುವ ಅಂತೇಳಿ ಕೂತ್ಕೊಂಡಿದ್ದೇನೆ. ನೋಡಿ, ಈಗ ನಾನು ಅವಳ ಡೈರಿ ಎಲ್ಲ ಚೆಕ್ ಮಾಡ್ತಿದ್ದೇನೆ. ಯಾಕೆಂದರೆ ದಿನ ಡೈರಿ ಚೆಕ್ ಮಾಡಿ ಸಿಗ್ನೇಚರ್ ಮಾಡುವುದು ನಮ್ಮ ಕೆಲಸ ಆಗಿರ್ತದೆ. ಯಾಕೆ ಅಂತ ಹೇಳಿದರೆ, ಮಗುವಿನ ಬಗ್ಗೆ ನಮಗೆ ಕೂಡ ಟೀಚರ್ಗಳಿಗೆ ಎಷ್ಟು ಜವಾಬ್ದಾರಿ ಉಂಟೋ ಅಷ್ಟೇ ಜವಾಬ್ದಾರಿ ನಮಗೆ ಕೂಡ ಇರ್ತದೆ ಅಲ್ವಾ, ಅವರನ್ನು ಓದಿಸುವುದು ಬರೆಸುವುದು. ಹಾಗಾಗಿ ನಾನು ಒಮ್ಮೆ ಎಲ್ಲ ಚೆಕ್ ಮಾಡಿ ಇಡ್ತಾ ಇದ್ದೇನೆ. ಅದು ಬಂದು ಕುರಿಯರಿ ನಿಶಾಲೆಡ ಓಲೈನ ಬೊಕ್ಕದಾದ ಪಂದ್ ಕೊರಿಯರು ನಾಲೆಜ್ಜಿ ದಾದ ಒಗ್ಗೊಂಡರ ಶಾಲೆಡ ಹಾಗೆಯೇ ಮಗಳ ಹತ್ರ ಮಾತಾಡಿ ಅವಳನ್ನೆಲ್ಲ ವಿಚಾರಿಸಿ ಅಲ್ಲಿಂದ ಸೀದಾ ಡ್ಯೂಟಿಗೆ ಬಂದೆ. ಹಾಗೆ ನನ್ನ ಕೆಲಸ ಮುಗಿದ ನಂತರ ಕೆಲವೊಂದು ಲೀಸ್ಟ್ ಮಾಡಲಿಕ್ಕೆ ಇತ್ತು. ಹಾಗೆ ನಾನು ಇಲ್ಲೆಲ್ಲ ಲೀಸ್ಟ್ ಎಲ್ಲ ಮಾಡಿ ತಯಾರು ಮಾಡಿ ಇಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದು ಪುನಃ ಅದೇ ಕೆಲಸ ಶುರು. ನೋಡಿ, ಇಲ್ಲಿ ನಾನು ಪತ್ರೊಡೆಗೆ ಎಲ್ಲ ರೆಡಿ ಮಾಡಿ ಬೇಯಲಿಕ್ಕೆಲ್ಲ ಇಟ್ಟು ಹೋಗಿದ್ದೆ. ಹಾಗೆ ಅದು ಈಗ ನಾನು ಬರುವಷ್ಟೊತ್ತಿಗೆ ಅಮ್ಮ ಇಳಿಸಿಟ್ಟಿದ್ರು. ತಣ್ಣಗೆ ಕೂಡ ಆಗಿತ್ತು. ತಣ್ಣಗಾದ ನಂತರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕಟ್ ಮಾಡುವಾಗ ಕೂಡ ಸ್ವಲ್ಪ ಜೋಪಾನವಾಗಿ ಕಟ್ ಮಾಡ್ಕೋಬೇಕಾಗ್ತದೆ, ಇಲ್ಲಾಂದರೆ ಪುಡಿ ಆಗುವ ಚಾನ್ಸಸ್ ಇರ್ತದಲ್ಲ. ಹಾಗಾಗಿ ನೋಡಿ, ನಾನಿಲ್ಲಿ ಈ ರೀತಿ ಚೆಂದ ಮಾಡಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಂಥ ಪತ್ರೊಡೆಯನ್ನು ನಾನೀಗ ಆಲ್ರೆಡಿ ಸಾಂಬಾರನ್ನು ತಯಾರು ಮಾಡಿ ಇಟ್ಟಿದ್ದೇನೆ. ಸಾಂಬಾರು ಚೆಂದ ಕುದಿ ಬಂದ ನಂತರ ಅದಕ್ಕೆ ಹಾಕಿ ಒಮ್ಮೆ ಚೆಂದ ಕುದಿಸಿಕೊಂಡ್ರೆ ಪತ್ರೊಡೆ ತಯಾರಾಗ್ತದೆ. ನನಗೆ ಅಂತೂ ಭಾರಿ ಇಷ್ಟ ಪತ್ರೊಡೆ. ನನ್ನ ಮಗಳಿಗೆ ನೀವು ಎಷ್ಟು ಚೆಂದ ಮಾಡಿ ಕೊಟ್ಟರು ಕೂಡ ಪತ್ರೊಡೆ ಒಂದು ತಿನ್ನೋದಿಲ್ಲ ಮಾರ್ರೆ. ನನಗೆ ಬೇಡ ಅಂತಲೇ ಹಠ ಹಿಡಿದು ಕೂತ್ಕೊಳ್ತಾಳೆ. ನಾನು ನನ್ನ ಒತ್ತಾಯದಲ್ಲಿ ತಿನ್ನಿಸ್ಲಿಕ್ಕೆ ಹೋಗೋದು. ಆದರೆ ಕೂಡ ಒಂದು ಪೀಸ್ ತಿಂದರೆ ಅದು ಹೈಯೆಸ್ಟ್, ಅವಳಿಗೆ ಇಷ್ಟವೇ ಇಲ್ಲ. ಹಾಗೆಯೇ ನೋಡಿ, ಇಲ್ಲಿ ಸಾಂಬಾರು ಕುದಿ ಬರ್ತಾಯಿದೆ. ಹಾಗೆ ಅದಕ್ಕೆ ಕಟ್ ಮಾಡಿ ಇಟ್ಟಂಥ ಪತ್ರೊಡೆಗಳನ್ನು ಹಾಕ್ತಾಯಿದ್ದೇನೆ. ಅಷ್ಟೊತ್ತಿಗೆ ನನ್ನ ಮಗಳು ನನಗೆ ಮೊಟ್ಟೆ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಮೊಟ್ಟೆ ಆಫ್ ಬಾಯ್ಲ್ ಮಾಡಿ ಕೊಟ್ಟಿದ್ದೇನೆ. ನಮ್ಮ ಚಿಂಟು ಕೂಡ ಅವಳನ್ನೇ ನೋಡ್ತಾ ಕೂತ್ಕೊಂಡಿದ್ದಾನೆ. ಹಾಗೆ ನನಗೆ ಕೆಲವು ಬರೀಲಿಕ್ಕೆಲ್ಲ ಇತ್ತು. ನಾನು ಆಗನೇ ಹೇಳಿದ್ದೆಲ್ಲ ಕೆಲವು ಲೀಸ್ಟ್ ಮಾಡಲಿಕ್ಕೆ ಇತ್ತು ಅಂತ. ಆ ಲೀಸ್ಟನ್ನೆಲ್ಲ ಮನೆಗೆ ತಂದು ಪುನಃ ನನಗೆ ಅದು ಬೇರೆ ಸಪ್ರೇಟ್ ಒಂದು ಲಿಸ್ಟ್ ಮಾಡಲಿಕ್ಕೆ ಇತ್ತು. ಹಾಗಾಗಿ ಮಗಳನ್ನು ಬರೆಸುವುದರ ಜೊತೆಗೆ ನನ್ನ ಕೆಲಸ ಕೂಡ ಹಾಗೆ ಹೋಗ್ತದಲ್ಲ ಅಂತೇಳಿ ನಾನು ಕೂಡ ಲೀಸ್ಟ್ ತಂದದನ್ನು ಮನೆಯಲ್ಲಿ ಮಾಡ್ತಾ ಇದ್ದೇನೆ. ನೋಡಿ, ನಮ್ಮ ಚಿಂಟು ಕೂಡ ಮೊಟ್ಟೆಯನ್ನು ತಿಂತಾ ಇದ್ದಾನೆ. ಮತ್ತು ಮೊಟ್ಟೆ ಎಲ್ಲ ತಿಂದಾದ ನಂತರ ಇವಳಿಗೆ ಹೋಮ್ವರ್ಕ್ ಮಾಡಿಸುವ ಅಂತೇಳಿ ಕೂತ್ಕೊಂಡೆ. ಮನಸ್ಸಿದ್ರೆ ಚಂದ ಬರೆದು ಬಿಡ್ತಾಳೆ. ಮನಸ್ಸಿಲ್ಲ ಅಂತ ಹೇಳಿದರೆ ಒಂದು ಪೇಜ್ ಬರೀಲಿಕ್ಕೆ ಇಡೀ ದಿನ ಮಾಡಿಬಿಡ್ತಾಳೆ. ನೋಡಿ, ಅಷ್ಟೊತ್ತಿಗೆ ನನ್ನ ಪತ್ರೊಡೆ ಕೂಡ ಇಲ್ಲಿ ತಯಾರಾಗಿದೆ. ಇಷ್ಟು ಗಟ್ಟಿ ಆದರೆ ಸಾಕಾಗ್ತದೆ. ಹಾಗೆಯೇ ನನ್ನ ಅಕ್ಕನಿಗೆ ಕೂಡ ಪತ್ರೊಡೆ ಅಂದರೆ ಇಷ್ಟ. ಹಾಗಾಗಿ ಅವರಿಗೆ ಒಮ್ಮೆ ಕೊಟ್ಟು ಬರುವ ಅಂಥೇಳಿ ಬಾಕ್ಸ್ಗೆ ಹಾಕಿ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.